ಮಧ್ಯಸ್ಯ ಶ್ರುತಿಸ್ಮಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ರವಿಗುರೋರ್ಯಶ್ಚ ಜಗತಾಂ ವಿಮೂಢಾಯ ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ವಹತ ಕುಹಕಂ तं ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಂ ಕಾವಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋ ಹೃದಿ ಸರ್ವದಾ ವಾಕ್ಯ ಸರಣಿ ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ಪದ್ಮಪುರಾಣದಲ್ಲಿ ಬಂದಿರುವಂತಹ ವಿಶಿಷ್ಟವಾದ ಒಂದು ಸ್ತೋತ್ರ ಇದು. ಈ ಸ್ತೋತ್ರವನ್ನ ನಿತ್ಯದಲ್ಲಿ ಪಾರಾಯಣ ಮಾಡಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ರುದ್ರದೇವರು ತಿಳಿಸ್ತಾ ಇದ್ದಾರೆ. ಭಗವಂತನ ಮಹಿಮೆ ಎಷ್ಟು ವಿಸ್ತಾರವಾಗಿರುವಂಥದ್ದು, ಅದನ್ನ ಚಿಕ್ಕದಾಗಿ ಸರಳವಾಗಿ ನಮ್ಮೆಲ್ಲರಿಗೆ ನಿತ್ಯದಲ್ಲಿ ಪಾರಾಯಣ ಮಾಡಲಿಕ್ಕೆ ಅನುಕೂಲ ಆಗೋ ಹಾಗೆ ರುದ್ರದೇವರು ನಮಗೆ ತಿಳಿಸ್ತಾ ಇದ್ದಾರೆ. ಬ್ರಹ್ಮದೇವರು ನಾರದರಿಗೆ ಹೇಳಿರುವಂಥದ್ದು, ಇಲ್ಲಿ ರುದ್ರದೇವರು ಅದನ್ನ ತಿಳಿಸ್ತಾ ಇದ್ದಾರೆ. ಇದನ್ಯಾರು ಹೇಳ್ತಾರೋ ಅವ್ರಿಗೇನಾಗತ್ತೆ ಅಂತ ಕೇಳಿದ್ರೆ, ಬ್ರಹ್ಮಃ ನಾತ್ರ ಸಂಶಯ, ಬ್ರಹ್ಮಹತ್ಯಾದಿ ದೋಷಗಳಿದ್ರೂ ಅವೆಲ್ಲವೂ ಪರಿಹಾರ ಆಗಿ ಹೋಗುತ್ತೆ. ಅಷ್ಟು ವಿಶಿಷ್ಟವಾದ ಸ್ತೋತ್ರ ಇದು. ಧಾತಾ ವೈ ನಾರದಂ ಪ್ರಾಹ ತತಹಂ ತು ಬ್ರವೀಮಿತೆ. ಇದನ್ನು ನಾರದರು ಬ್ರಹ್ಮದೇವರಿಂದ ಕೇಳಿರುವಂಥದ್ದು. ಇವತ್ತು ನಿಮಗೆ ನಾನು ಹೇಳ್ತೀನಿ ಅಂತ ರುದ್ರದೇವರು ತಿಳಿಸ್ತಾ ಇದ್ದಾರೆ. ಭಗವಾನ್ ನಾರಾಯಣ ಶ್ರೀಮಾನ್ ದೇವಾಶ್ಚಕ್ರಾಯುಧೋ ಹರಿಹಿ. ಭಗವಂತನ ಸ್ತೋತ್ರವನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಎರಡೂ ಕೈಗಳನ್ನ ಮುಗಿದು ಆ ಭಗವಂತನ ನಾಮವನ್ನ ಹೇಳಬೇಕು. ಚಕ್ರಾಯುಧ ಧರನಾಗಿರುವಂಥವನು ಭಗವಂತ. ಪ್ರಗೃಶ್ಯ ರುಚಿರಂ ಬಾಹುಂ ಸ್ಮಾರಯೇ ಚೋದ್ವ ದೇಹಕಂ. ಭಕ್ತಿಯಿಂದ ಕೈ ಮುಗಿತಾ ಆ ಭಗವಂತನ ನಾಮಸ್ಮರಣೆಯನ್ನ ನಿತ್ಯದಲ್ಲಿ ಮಾಡಬೇಕಪ್ಪ. ಭಗವಂತ ಎಂಥವನು ಅಂತ ಕೇಳಿದ್ರೆ, ಶಾಂಗ್ರದಾರಿ ಋಷಿಕೇಶ ಪುರಾಣ ಪುರುಷೋತ್ತಮ. ಭಗವಂತ ಶಾಂಗ್ರ ಅನ್ನುವಂತಹ ಧನಸ್ಸನ್ನ ಧಾರಣೆ ಮಾಡಿದ್ದಾನೆ. ಇಂದ್ರಿಯಗಳಿಗೆ ಒಡೆಯನಾಗಿರುವಂಥವನು. ಜಯಿಸಲಿಕ್ಕೆ ಅಸಾಧ್ಯವಾಗಿರುವಂತಹ ಖಡ್ಗವನ್ನ ಅವನು ಖಡ್ಗನನ್ನ ಕೊಂದಿರುವಂಥವನು. ಅಜಿತಃ ಖಡ್ಗ ವಿಜಿಷ್ಣು ಕೃಷ್ಣಶ್ಚೈವ ಸನಾತನಃ. ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಏಕಶೃಂಗೋ ಅಂತ ಹೇಳ್ತಾರೆ. ಭಗವಂತನ ಒಂದು ವಿಶಿಷ್ಟವಾದದ್ದು ವರಾಹ ರೂಪ ಅಂತ ಇದೆ. ಆ ವರಾಹ ರೂಪದಲ್ಲಿ ಒಂದೇ ಶೃಂಗ, ಕೊಂಬುಳ್ಳಂತಹ ವಿಶಿಷ್ಟವಾದ ರೂಪವನ್ನು ತೆಗೆದುಕೊಂಡಿದ್ದಾನೆ ಭಗವಂತ. ಏಕಶೃಂಗ ಅನ್ನುವ ಶಬ್ದ ವಿಷ್ಣು ಸಹಸ್ರನಾಮದಲ್ಲೂ ಬರುವಂಥದ್ದು. ವರಾಹಸ್ತ್ವಂ ಏಕಶೃಂಗೋ ವರಾಹಸ್ತ್ವಂ ಭೂತಭವ್ಯ ಭವಾತ್ಮಕಃ ಅಕ್ಷರಂ ಬ್ರಹ್ಮ ಸತ್ಯಂತು ಆದೋಚಾಂತೆ ಚ ರಾಘವಃ. ಈ ಸ್ತೋತ್ರ ರಾಮದೇವರನ್ನ ಕುರಿತು ಹೇಳ್ತಾ ಇರುವಂತಹ ಸ್ತೋತ್ರ. ಭಗವಂತ ಅತ್ಯದ್ಭುತವಾದ ಮಹಿಮೆಯನ್ನ ಕೂಡಿರುವಂಥವನು. ಭೂತ ಭವಿಷ್ಯತ್ ವರ್ತಮಾನ ಎಲ್ಲಾ ಕಾಲದಲ್ಲಿ ಇರುವಂಥವನು. ನಾಶರಹಿತನಾಗಿರುವಂಥವನು. ಸತ್ಯನಾಗಿರುವಂಥವನು. ನಿತ್ಯದಲ್ಲಿರುವಂಥವನು. ಆದಿ ಮಧ್ಯ ಅಂತ್ಯ ಎಲ್ಲಾ ಕಡೆನೂ ತನ್ನ ಶಕ್ತಿಯನ್ನು ತೋರಿಸುವಂಥವನು ಭಗವಂತ. ಅಂತಹ ರಾಘವ, ಹೇ ಶ್ರೀರಾಮಚಂದ್ರ, ನಿನಗೆ ನಾನು ನಮಸ್ಕಾರ ಮಾಡ್ತೀನಿ. ಇನ್ನು ಮುಂದೆ ಹೇಳ್ತಾರೆ, ಲೋಕಾನಾಂ ತ್ವಂ ಪರೋ ಧರ್ಮೋ ವಿಶ್ವಕ್ಷೇನ ಚತುರ್ಭುಜ ಸೇನಾನಿ ರಕ್ಷಣಸ್ತ್ವಂ ಚ ವೈಕುಂಠಸ್ತ್ವಂ ಜಗತ್ಪ್ರಭೋ. ಭಗವಂತನ ಮಹಿಮೆ ನೋಡಿ ಎಷ್ಟು ವಿಸ್ತಾರವಾಗಿದೆ. ಎಲ್ಲ ಲೋಕಗಳಿಗೆ ಒಡೆಯನಾಗಿರುವಂಥವನು ಭಗವಂತ. ಭಗವಂತ ಇಲ್ಲದೆ ಯಾವ ಲೋಕವೂ ನಡಿಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ಕಡೆ ಇದ್ದಾನೆ, ಎಲ್ಲ ಕಡೆ ಗಮನಿಸ್ತಾನೆ. 4 ತೋಳುಗಳನ್ನ ಹೊಂದಿರುವಂಥವನು ಭಗವಂತ. ಅನಂತವಾದ ಕೈಗಳು, ಅನಂತವಾದ ಕಾಲುಗಳ ಉಳ್ಳಂಥವನು.
ವಿಶೇಷವಾಗಿ ಭಕ್ತರಿಗೆ ಅನುಗ್ರಹ ಮಾಡಲಿಕ್ಕೆ 4 ತೋಳುಗಳನ್ನು ಧರಿಸಿದ್ದಾನೆ. ಸೇನೆಗಳನ್ನ ಕಾಪಾಡುವಂಥವನು ಅವನೇ ವೈಕುಂಠ, ಜಗತ್ತಿಗೆ ಸ್ವಾಮಿ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ ರುದ್ರದೇವರು. ಇಷ್ಟೇ ಅಲ್ಲ, ಮುಂದೆ ಹೇಳ್ತಾರೆ, ಉತ್ಪತ್ತಿ ಮಾಡುವಂಥವನು, ಜಗತ್ತನ್ನ ಉತ್ಪತ್ತಿ ಮಾಡುವಂಥವನು ಭಗವಂತ. ಅಷ್ಟೇ ಅಲ್ಲ, ಉಪೇಂದ್ರನಾಗಿದ್ದಾನೆ, ಮಧುಸೂದನನಾಗಿದ್ದಾನೆ, ಪುಷ್ಣಿಗರ್ಭೋ ಧೃತ. ನೋಡಿ ಎಷ್ಟೆಲ್ಲ ವರ್ಣನೆ ಮಾಡ್ತಾರೆ ಅಂದ್ರೆ, ಪುಷ್ಟಿಯೇ ವಿಶೇಷವಾಗಿ ಗರ್ಭದಲ್ಲಿ ಉಳ್ಳಂಥವನು, ಕಾಂತಿಯುಳ್ಳಂತಹ ಪದ್ಮವನ್ನ ತನ್ನ ನಾಭಿ ಕಮಲದಲ್ಲಿ ಉತ್ಪತ್ತಿ ಮಾಡಿರುವಂಥವನು. ಪದ್ಮನಾಭ ಅಂತ ಕರೀತಾರೆ ಭಗವಂತನನ್ನ. ಪದ್ಮನಾಭೋ ರಣಾಂತಕೃತ, ರಣಾಂಗಣದಲ್ಲಿ ಎಲ್ಲರನ್ನ ಜಯಿಸಿ ಕೊನೆಗಾಣಿಸುವಂಥವನು. ಭಗವಂತನ ಹೆಸರು ಹೇಳಿದವರಿಗೆ ವಿಜಯ ಪ್ರಾಪ್ತಿ ಇದೆ. ಅಂಥದ್ರಲ್ಲಿ ಭಗವಂತನಿಗೆ ವಿಜಯ ಅಂತ ಹೇಳೋದೇನು? ಮುಂದೆ ಹೇಳ್ತಾರೆ, ಶರಣ್ಯಂ ಶರಣಂಚ ತ್ವಾಮಹಂ ಸೇಂದ್ರ ಮಹರ್ಷಯ. ಯಾರು ನಿನ್ನನ್ನ ಮೊರೆ ಹೋಗ್ತಾರೋ ಅವರನ್ನ ರಕ್ಷಣೆ ಮಾಡುವಂಥವನು, ಎಲ್ಲ ಮಹರ್ಷಿಗಳಿಗೆ ಅನುಗ್ರಹ ಮಾಡುವಂಥವನು. ಋಕ್ಸಾಮ ಶ್ರೇಷ್ಠೋ ವೇದಾತ್ಮ ಶತಜಿಹ್ವೋ ಮಹರ್ಷಯ. ಎಲ್ಲ ವೇದಗಳಲ್ಲಿ ಸಾಮವೇದ ಭಗವಂತನಿಗೆ ವಿಶೇಷವಾದ ವಿಭೂತಿ ರೂಪವನ್ನು ಹೇಳ್ತಾರೆ. ವೇದ ಸ್ವರೂಪನಾಗಿರುವಂಥವನು, 100 ನಾಲಿಗೆ ಉಳ್ಳಂಥವನು. ತ್ವಂ ಯಜ್ಞಸ್ತ್ವಂ ವಷಟ್ಕಾರ ತ್ವಮೋಂಕಾರ ಪರಂತಪಃ ಶತದನ್ವಾ ವತುಃ ಪೂರ್ವಂ ವಸೂನಾಂ ತ್ವಂ ಪ್ರಜಾಪತಿ. ನೋಡಿ, ರುದ್ರದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ ಭಗವಂತನ ಸ್ತೋತ್ರವನ್ನ. ನೀನೇ ಯಜ್ಞ ಅಂತ ಕರೀತಾರೆ, ವಷಟ್ಕಾರ ಅಂತಾರೆ, ಓಂಕಾರ ರೂಪದಿಂದ ಕೂಡಿರುವಂಥವನು. ಓಂಕಾರ ಭಗವಂತನನ್ನ ಹೇಳಲಿಕ್ಕೆ ಹೊರಟಿರುವಂಥದ್ದು. ಅಕಾರ ಉಕಾರ ಮಕಾರ, ವಿಶ್ವ ತೇಜಸ ಪ್ರಾಜ್ಞ 3 ರೂಪದಿಂದ ಇದ್ದು ಓಂಕಾರ ಪ್ರತಿಪಾದ್ಯನಾಗಿರುವಂಥವನು. ಅಷ್ಟೇ ಅಲ್ಲ, ವಸುಗಳಿಗೆಲ್ಲ ಯಜಮಾನನಾಗಿರುವಂಥವನು. ತ್ರಯಾಣಾಮಪಿ ಲೋಕಾನಾಂ ಆದಿಕರ್ತ ಸ್ವಯಂ ಪ್ರಭು. ರುದ್ರಾಣಾಂ ಅಷ್ಟಮೋ ರುದ್ರ ಸಾಧ್ಯಾನಾಮಪಿ ಪಂಚಮಃ. ರುದ್ರದೇವರು ಎಷ್ಟು ಚೆನ್ನಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ ನೋಡಿ. ಅಂದ್ರೆ 3 ಲೋಕಗಳನ್ನ ಸೃಷ್ಟಿ ಮಾಡಿರುವಂಥವನು ನೀನು. ಅಷ್ಟೇ ಅಲ್ಲ, ರುದ್ರರಲ್ಲಿ ನೀನು 8ನೇ ರುದ್ರನಾಗಿರುವಂಥವನು, ಸಾಧ್ಯರಲ್ಲಿ 5ನೇವನಾಗಿರುವಂಥವನು. ಅಶ್ವಿನಿ ದೇವತೆಗಳು ನಿನ್ನ ಕಿವಿಗಳಾಗಿದ್ದಾವೆ. ಆ ಕಿವಿಗಳಲ್ಲಿದ್ದಾರೆ ಅವರು ವಿಶೇಷವಾಗಿ. ಅಶ್ವಿನೋಚಾಪಿ ಕರುಣೋತೆ ಸೂರ್ಯ ಚಂದ್ರೋಚ ಚಕ್ಷುಷಿ. 2 ಕಣ್ಣು ಭಗವಂತನ 2 ಕಣ್ಣು ಯಾವುದು? ಸೂರ್ಯ ಮತ್ತು ಚಂದ್ರರು. ಆದಿಯಲ್ಲಿ, ಮಧ್ಯೆಯಲ್ಲಿ, ಅಂತ್ಯದಲ್ಲಿ ಯಾವಾಗ್ಲೂ ನೀನಿರುವಂಥವನು. ಅಂತೆ ಚಾದೋಚ ಮಧ್ಯೆ ಚ ದೃಶ್ಯಸೇ ತ್ವಂ ಪರಂತಪ. ಭಗವಂತನಿಗೆ ಹುಟ್ಟಿಲ್ಲ, ಭಗವಂತನಿಗೆ ಸಾವಿಲ್ಲ, ಎಲ್ಲ ಕಡೆ ಇರುವಂಥವನು ಭಗವಂತ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ ರುದ್ರದೇವರು. ಅಷ್ಟೇ ಅಲ್ಲ, ನಾನೀಗೇನು ಹೇಳಿದ್ನೋ ಅದನ್ನೇ ಹೇಳ್ಬಿಡ್ತಾರೆ ಮುಂದಿನ ಶ್ಲೋಕದಲ್ಲಿ. ಪ್ರಭವೋ ಸಾಧನಂ ಚಾಪಿ ನ ವಿದುಹು ಕೋ ಭವಾನಿತಿ ದೃಶ್ಯಸೆ ಸರ್ವಲೋಕೇಶು ಗೋಷು ಚ ಬ್ರಾಹ್ಮಣೇಶು ಚ. ಭಗವಂತ, ನಿನಗೆ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ, ಎಲ್ಲ ಕಡೆ ಇರುವಂಥವನು. ಪ್ರಾಣಿಗಳಲ್ಲಿ, ಗೋವುಗಳಲ್ಲಿ, ಅದರಲ್ಲೂ ಬ್ರಾಹ್ಮಣರಲ್ಲಿ ವಿಶೇಷವಾಗಿ ನಿನ್ನ ಸಂವಿಧಾನ ಇದೆ. ಎಲ್ಲ ದಿಕ್ಕುಗಳಲ್ಲಿದ್ದೀಯ, ಗಗನದಲ್ಲಿದ್ದೀಯ, ಪರ್ವತದಲ್ಲಿದ್ದೀಯ. ನಿನ್ನನ್ನ ಎಲ್ಲ ಕಡೆ ನೋಡಬಹುದು. ಸಹಸ್ರನಯನ, ಸಾವಿರಾರು ಕಣ್ಣುಗಳಿದ್ದಾವೆ. ಸಹಸ್ರಾಕ್ಷ ಸಹಸ್ರಪ, ಸಾವಿರಾರು ಕಣ್ಣುಗಳು, ಸಾವಿರಾರು ತಲೆಗಳಿದ್ದಾವೆ, ಸಾವಿರಾರು ಕಾಲುಗಳಿದ್ದಾವೆ. ತ್ವಂಧಾರಯಸಿ ಭೂತಾನಿ, ಇಡೀ ಎಲ್ಲ ಭೂತಗಳನ್ನ ಅಂದ್ರೆ ಸರ್ವಭೂತಗಳನ್ನ, ಬ್ರಹ್ಮಾಂಡವನ್ನ ಧರಿಸಿದ್ದೀಯಾ. ಅಷ್ಟೇ ಅಲ್ಲ, ಪರ್ವತಗಳಿಗೆ ಒಡೆಯನಾಗಿದ್ದೀಯಾ, ಭೂಮಿಯನ್ನ ಧರಿಸಿದ್ದೀಯಾ. ಎಷ್ಟೆಲ್ಲ ವರ್ಣನೆ ಮಾಡ್ತಾರೆ ನೋಡ್ರಿ. ಅಂತಃ ಪೃಥಿವ್ಯಾಂ ಸಲಿಲೆ ವರ್ತಸೆ ತ್ವಂ ಅಹೋರಗಃ. ನಿನ್ನ ಒಳಗಡೆ ಹೊರಗಡೆ ಎಲ್ಲ ಆಕಾಶದಲ್ಲಿ ತುಂಬಿಕೊಂಡಿದ್ದೀಯ, ನೀನೇ ಎಲ್ಲ ಕಡೆ ಇರುವಂಥವನು. ಅಷ್ಟೇ ಅಲ್ಲ, ನಿನ್ನನ್ನ ರಾಮ ಅಂತ ಕರೀತಾರೆ. ಸರ್ವಲೋಕಗಳಿಗೆ ಒಡೆಯನಾಗಿರುವಂಥವನು. ಗಂಧರ್ವರನ್ನ, ರಾಕ್ಷಸರನ್ನ ಧರಿಸಿದ್ದೀಯ. ನಿನ್ನ ಹೃದಯದಲ್ಲಿ ಸರಸ್ವತಿ ವಾಸ ಮಾಡ್ತಾ ಇದ್ದಾಳೆ ವಿಶೇಷವಾಗಿ. ಅಂದ್ರೆ ಅಷ್ಟು ಸುಂದರವಾಗಿ ಆ ಭಗವಂತನ ಅನುಗ್ರಹವನ್ನು ಪಡಿತಾ ಇದ್ದಾಳೆ. ಬ್ರಹ್ಮದೇವರಿದ್ದಾರೆ, ರುದ್ರದೇವರಿದ್ದಾರೆ, ಸರಸ್ವತಿ, ಭಾರತಿ ಎಲ್ಲರೂ ವಾಸವನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಎಲ್ಲ ದೇವತೆಗಳು ದೇವಾ ರೋಮಾಣಿ ಗಾತ್ರೇಶು
ನಿರ್ಮಿತಾಸ್ತೆ ಸ್ವಮಾಯಯ. ನಿನ್ನ ಶರೀರದಲ್ಲಿರುವಂತಹ ಎಲ್ಲ ರೋಮಗಳಿದ್ದಾವಲ್ಲ ಅವೆಲ್ಲ ದೇವತೆಗಳಾಗಿದ್ದಾರೆ. ನೀನು ರೆಪ್ಪೆ ಮುಚ್ಚಿ ಕಣ್ಣು ತೆಗೆಯೋದೆ ಅದು ರಾತ್ರಿಯಾಗತ್ತೆ ಮತ್ತು ಹಗಲಾಗತ್ತೆ. ಭಗವಂತ ಎಚ್ಚರ ಇದ್ರೆ ಮಾತ್ರ ನಾವೆಲ್ಲ ಎಚ್ಚರ ಇದ್ದ ಹಾಗೆ. ನೋಡಿ ಎಷ್ಟೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ. ನಿನ್ನ ದೇಹವನ್ನ ವಿಸ್ತಾರ ಮಾಡ್ತೀಯ, ಚಿಕ್ಕದು ಮಾಡ್ತೀಯ. ಸಂಸ್ಕಾರಾಸ್ತೆ ಭವೇ ದೇಹೋ ನತದಸ್ತಿ ವಿನಾತ್ವಯ. ಜಗತ್ಸರ್ವಂ ಶರೀರಂತೆ ಸ್ವೈರ್ಯಂ ಚ ವಸುಧಾತನಂ. ಇಡೀ ಬ್ರಹ್ಮಾಂಡವೇ ನಿನ್ನ ಶರೀರವಾಗಿರುವಂಥದ್ದು. ಅಷ್ಟೇ ಅಲ್ಲ, ಅಗ್ನಿ ಕೋಪ ಪ್ರದಾತಾಸ್ತೆ ಶೇಷಃ ಶ್ರೀಮಾಂಶ್ಚ ಲಕ್ಷ್ಮಣ. ರುದ್ರದೇವರು ವಿಶಿಷ್ಟವಾದ ರೀತಿಯಲ್ಲಿ ಭಗವಂತನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಅಗ್ನಿಯೇ ನಿನ್ನ ಕೋಪವಾಗಿರುವಂಥದ್ದು, ಅನುಗ್ರಹವೇ ಶೇಷನಾಗಿರುವಂಥದ್ದು, ಅವನೇ ಲಕ್ಷ್ಮಣನಾಗಿ ಬಂದಿದ್ದಾನೆ. ತ್ರಿವಿಕ್ರಮಾವತಾರದಲ್ಲಿ 3 ಲೋಕವನ್ನ ಆವರಿಸಿದ್ದೀಯ ನೀನು ವರ್ಣನೆ ಮಾಡ್ತಾ ಇದ್ದಾರೆ ರುದ್ರದೇವರು. ಅಷ್ಟೇ ಅಲ್ಲ, ನೀನೇ ಇಂದ್ರನಾಗಿದ್ದೀಯ, ಉಪೇಂದ್ರ ಅಂತ ಕರೀತಾರೆ ನಿನ್ನ. ಅಷ್ಟೇ ಅಲ್ಲ, ಮಹಾ ಅಸುರನಾಗಿರುವಂತಹ ಭಕ್ತನಾಗಿರುವಂತಹ ಬಲಿಯನ್ನ ಅನುಗ್ರಹ ಮಾಡಿದ್ದೀಯ ವರ್ಣನೆ ಮಾಡ್ತಾರೆ. ನೀನೇ ಕಾಲ ಅಂತಾರೆ, ಪ್ರಪಂಚವನ್ನ ನಿನ್ನ ಹಿಡಿತದಲ್ಲಿಟ್ಕೊಂಡಿದ್ದೀಯ. ತ್ವಯಾ ಸಿಂಹ ವಪುಹು ಕೃತ್ವ ಪರಮಂ ದಿವ್ಯಮದ್ಭುತಂ. ನಿನ್ನ ವರ್ಣನೆ ಎಷ್ಟ್ ಮಾಡ್ಲಿಕ್ಕೆ ಸಾಧ್ಯ? ಪ್ರಾಣಿಗಳನ್ನೆಲ್ಲ ಹಿಡಿತದಲ್ಲಿಟ್ಟುಕೊಂಡಿರುವಂತಹ ಮೃಗರಾಜನಾಗಿರುವಂತಹ ಸಿಂಹ ರೂಪವನ್ನ ಧರಿಸಿ ಹಿರಣ್ಯಕಶಿಪುವಿನ ಸಂಹಾರವನ್ನ ಮಾಡಿದ್ದೀಯ. ಭಯದ ಸರ್ವಭೂತಾನಾಂ ಹಿರಣ್ಯಕಶಪುರ್ಹತಃ. ಅಷ್ಟೇ ಅಲ್ಲ, ತ್ವಮಶ್ವವದನೋ ಭೂತ್ವ ಪಾತಾಳ ತಲಮಾಶ್ರಿತಃ. ಹಯಗ್ರೀವ ರೂಪದಿಂದ ಭಗವಂತ ಪಾತಾಳದಲ್ಲಿದ್ದು ಹವ್ಯ ಕವ್ಯಗಳನ್ನ ಸ್ವೀಕಾರ ಮಾಡ್ತಾ ಇದ್ದೀಯಾ. ನೀನೇ ತೇಜಸ್ಸು, ನೀನೇ ವರ್ಚಸ್ಸು, ನೀನೇ ಎಲ್ಲರಿಗೆ ಆಧಾರಭೂತನಾಗಿರುವಂಥವನು. ಉತ್ತಮವಾದ ಮಂತ್ರ ಅಂತ ಅನಿಸ್ಕೊಳ್ತಿದ್ದೀಯ. ಅಷ್ಟೇ ಅಲ್ಲ, ನಾವು ನೀಡುವಂತಹ ಹವ್ಯ ಕವ್ಯ ಪವಿತ್ರವಾದ ವಸ್ತುಗಳು, ಮೋಕ್ಷ ಸ್ವರ್ಗ ಎಲ್ಲವೂ ನಿನ್ನಿಂದನೇ ಆಗೋದು. ರುದ್ರದೇವರ ಬಾಯಲ್ಲಿ ಬರ್ತಾ ಇರುವಂತಹ ಮಾತು, ಯತ್ಪರಂ ಪರಮರ್ಥಶ್ಚೈವ ಪರಮಾತ್ಮೇತಿ ಕಥ್ಯತೆ ಪರೋ ಮಂತ್ರ ಪರಂ ತೇಜ ತ್ವಮೇವ ಹಿ ಕಥ್ಯತೆ. ಹವ್ಯಂ ಕವ್ಯಂ ಪವಿತ್ರಂಚ ಪ್ರಾಪ್ತಿ ಸ್ವರ್ಗಾಪವರ್ಗಯೋ. ಉತ್ಪತ್ತಿ ಸ್ಥಿತಿ ನಾಶ ಲಯ ಎಲ್ಲವನ್ನ ನೀನೇ ಮಾಡೋಂಥವನು. ಯಜ್ಞ ಅಂತ ಕರೀತಾರೆ, ಯಜಮಾನ ಅಂತ ಕರೀತಾರೆ. ಹೋಮ ಮಾಡೋನು ನೀನೆ, ಹೋಮವನ್ನ ಸ್ವೀಕಾರ ಮಾಡೋನು ನೀನೆ. ಯಜ್ಞದಲ್ಲಿರುವಂತಹ ಎಲ್ಲ ಪದಾರ್ಥಗಳಲ್ಲಿ ಇರುವಂಥವನು ನೀನೇ. ಹೋಮ ಮಾಡೋ ಸಂದರ್ಭದಲ್ಲಿ ಈ ಅನುಸಂಧಾನ ಬರಬೇಕು. ಯಜ್ಞಶ್ಚ ಯಜಮಾನಶ್ಚ ಹೋತಾ ಚ ಅಧ್ವರ್ಯುರೇವ ಚ ಭೋಕ್ತಾ ಯಜ್ಞ ಫಲಾನಾಂಚ ತಂಬೈ ವೇದೈಶ್ಚ ಗೀಯಸೆ. ಅಲ್ಲಿ ಹೇಳುವಂತಹ ಮಂತ್ರಗಳಿದ್ದಾವಲ್ಲ ಅವೆಲ್ಲವೂ ನಿನ್ನನ್ನೇ ಹೇಳ್ತಾ ಇದ್ದಾವೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ವರ್ಣನೆ ಮಾಡ್ತಾರೆ. ಎಲ್ಲ ಅತ್ಯದ್ಭುತವಾದ ಮಹಿಮೆಯನ್ನ ಕೊಡುವಂತಹ ಭಗವಂತ, ನಿನ್ನ ಮಹಿಮೆ ಪರಾಕ್ರಮಕ್ಕೆ ಯಾರೂ ಎಣೆ ಇಲ್ಲ. ಅದನ್ನು ವರ್ಣನೆ ಮಾಡ್ತಾರೆ. ಅಮೋಘ ದೇವ ವೀರ್ಯಂತೆ ನಮೋ ಅಮೋಘ ಪರಾಕ್ರಮ, ಅಮೋಘಂ ದರ್ಶನಂ ರಾಮ ನಮೋ ಅಮೋಘ ಸ್ತವಸ್ತವಃ. ನಿನ್ನ ಅಮೋಘವಾದ ಶಕ್ತಿಯನ್ನ ಯಾರೂ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿನ್ನು ಅಂಥ ಎತ್ತರದಲ್ಲಿರುವಂಥವನು ಭಗವಂತ ಸರ್ವೋತ್ತಮ. ಅಮೋಘಾಸ್ತೆ ಭವಿಷ್ಯಂತಿ. ರಾಮದೇವರು ವರ್ಣನೆ ಮಾಡ್ತಾ ಇದ್ದಾರೆ. ಭಕ್ತಿಮಂತೋ ನರಾಭುವಿ ಏಚತ್ವಾಂ ದೇವ ಸಂಭಕ್ತ ಪುರಾಣ ಪುರುಷೋತ್ತಮಂ. ಯಾರು ಈ ರೀತಿಯಾಗಿ ತಿಳಿತಾರೋ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ, ಈ ಸ್ತೋತ್ರವನ್ನ ಹೇಳ್ತಾರೋ ಅದನ್ನ ಹೇಳ್ತಾರೆ. ಏನರ ಕೀರ್ತಯಿಷ್ಯಂತಿ ನಾಸ್ತಿ ತೇಷಾಂ ಪರಾಭವ. ಎಲ್ಲ ಕೆಲಸಗಳಲ್ಲಿ ಈ ಸ್ತೋತ್ರವನ್ನ ಯಾರು ಹೇಳ್ತಾರೋ ಅವರ ಎಲ್ಲ ಕೆಲಸಗಳಲ್ಲಿ ಭಗವಂತ ಅವರಿಗೆ ವಿಜಯವನ್ನ ಕೊಡ್ತಾ ಇದ್ದಾನೆ. ಇನ್ನೂ ಒಂದು ಮಾತು ಹೇಳ್ತಾರೆ. ಹೇ ಪಾರ್ವತಿ, ಪಾರ್ವತಿ ದೇವಿ ಹೇಳಿರುವಂತಹ ಮಾತು, ಕಥಮಿಹ ಹಿ ಪರಾಭವಂ ವ್ರಜೇಯುಹು ಪುರುಷವರ ಪುರುಷೋತ್ತಮೇಹಿ ಪುರುಷೋತ್ತಮೇಹಿ ಭಕ್ತ್ಯಾ ಭಕ್ತ್ಯಾ ಭಕ್ತಾಹ ನಹಿ ವಿಗತಿ ಚತುರ್ಭುಜ ಪ್ರಿಯಾಣ ತ್ರಿದಶ ಇಹಾಸ್ತಿ ವರಪ್ರದೋ ವಿಶಿಷ್ಟ. ರುದ್ರದೇವರ ಬಾಯಲ್ಲಿ ಬಂದಿರುವಂತಹ ಮಾತು, ಪುರಾಣ ಪುರುಷೋತ್ತಮನಾಗಿರುವಂತಹ ವಿಷ್ಣುವಿನ ಒಂದು ರೂಪವಾಗಿರುವಂತಹ ರಾಮದೇವರನ್ನ ಯಾರು ಸ್ತೋತ್ರ ಮಾಡ್ತಾರೋ ಭಕ್ತಿಯಿಂದ, ಅವರಿಗೆ ಕಥಮಿಹ ಹಿ ಪರಾಭವಂ, ಸೋಲು ಅನ್ನೋದೇ ಇಲ್ಲಂತೆ.
ಸೋಲು ಅನ್ನೋದು ಅವ್ರ ಜೀವನದಲ್ಲೇ ಬರೋದಿಲ್ಲ. ಅವನಿಗೆ ಭಗವಂತ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಸ್ತೋತ್ರಾಣಾಂ ಪ್ರವರಂ ಸ್ತೋತ್ರಂ ರಾಘವಸ್ಯ ಮಹಾತ್ಮನಃ. ರಾಮದೇವರ ಸ್ತೋತ್ರವನ್ನ ನಾನು ಮಾಡಿದ್ದೇನೆ. ರುದ್ರದೇವರು ಹೇಳ್ತಾ ಇದ್ದಾರೆ, ಈ ಸ್ತೋತ್ರವನ್ನ ತ್ರಿಕಾಲದಲ್ಲಿ ಯಾರು ಪಠನ ಪಾರಾಯಣ ಮಾಡ್ತಾರೋ, ತ್ರಿಕಾಲಂ ಯಪ್ಪಟೆ ನಿತ್ಯಂ ಮಹಾಪಾತಕ ವಾನತಿ. ಎಷ್ಟೇ ಪಾಪಗಳನ್ನು ಮಾಡಿರ್ಲಿ ಅವರೆಲ್ಲ ಪಾಪದಿಂದ ಪರಿಹಾರ ಆಗ್ತಾರಪ್ಪ. ಸಂಧ್ಯಾಕಾಲದಲ್ಲಿ, ಅದರಲ್ಲೂ ಶ್ರಾದ್ದ ಕಾಲೇ ವಿಶೇಷತಃ ಜ್ಞಾನಿಗಳು ಹಿರಿಯರು ಅಂತ ಯಾರಾದ್ರೂ ಇದ್ರೆ, ವಿದ್ವಾಂಸರಿದ್ರೆ ಅವರಿಗೆ ಇದು ತಿಳಿದಿರುವಂತಹ ವಿಷಯ. ಯಾಕೆ ಶ್ರಾದ್ದ ಕಾಲದಲ್ಲಿ ಬಹಳ ಗೌಪ್ಯವಾಗಿರುವಂಥದ್ದು. ರುದ್ರದೇವರು ಹೇಳ್ಬಿಡ್ತಾರೆ, ಇದಂ ಗೌಪ್ಯಂ ಹಿ ಪರಮಂ ನಾಖ್ಯೇಯಂ ಕರ್ಹಿ ಕ್ವಚಿತ್. ಕಂಡವರಿಗೆ ಇದನ್ನು ಹೇಳಬೇಡ್ರಿ, ಭಕ್ತಿಯಿಂದ ಶ್ರದ್ಧೆಯಿಂದ ಪಾರಾಯಣ ಮಾಡೋರಿಗೆ ಮಾತ್ರ ಹೇಳಿ, ಭಗವಂತನಲ್ಲಿ ಭಕ್ತಿ ಇದ್ದವರಿಗೆ ಮಾತ್ರ ಹೇಳಿ. ಪ್ರಥಮಂ ಪಿಂಡ ಪೂಜಾಂತೆ ಬ್ರಾಹ್ಮಣೈರ್ ನರಸತ್ತಮೈಹಿ ಪಠಿತವ್ಯವಿದಂ ಸ್ತೋತ್ರಂ ಶ್ರಾದ್ದಯ ಮಕ್ಷಯಾಪ್ನುಯಾತ್. ಶ್ರಾದ್ದ ಕಾಲದಲ್ಲಿ ಪಿಂಡ ಪ್ರದಾನ ಸಂದರ್ಭದಲ್ಲಿ ಈ ಶ್ಲೋಕಗಳನ್ನ ಪಠನ ಪಾರಾಯಣವನ್ನು ಯಾರು ಮಾಡ್ತಾರೋ ಅವರಿಗೆ ಇಷ್ಟೇ ಫಲ ಅಂತ ಹೇಳಿಪ್ಪ, ಮೋಕ್ಷವನ್ನೇ ಪಡಿತಾ ಇದ್ದಾರೆ. ಪಿತೃದೇವತೆಗಳ ಅನುಗ್ರಹ ಆಗತ್ತೆ. ಅಷ್ಟೇ ಅಲ್ಲ, ಈ ಸ್ತೋತ್ರವನ್ನ ಬರೆದು ಜ್ಞಾನಿಗಳಿಗೆ ಎಲ್ಲಡಕ್ಕೆ ದಕ್ಷಿಣೆ ಸಹಿತವಾಗಿ ದಾನವನ್ನ ಮಾಡಿದ್ರೆ, ಲಿಖಿತ್ವಾ ವೈ ಗೃಹೇಯಸ್ತು ಧಾರಯೇತು ಸಮಾಧಿನ ಆಯುಷ್ಯ ಬಲ ಯಶಸ್ಸು ವೃದ್ಧಿ ಕಾಂತಿ ದಿನೇ ದಿನೇ. ಅಷ್ಟೇ ಅಲ್ಲ, ಲಿಖಿತ್ವಾ ಬ್ರಾಹ್ಮಣೇ ತದ್ಯಾತ್. ಶ್ಲೋಕವನ್ನ ಬರೆದು ದಾನವನ್ನಾಗಿ ಕೊಟ್ರೆ, ಪಠನ ಪಾರಾಯಣವನ್ನ ಮಾಡಿದ್ರೆ, ವಿಮುಕ್ತ ಪೂರ್ವಜಾತ ತಸ್ಯ ಯಾಂತಿ ವಿಷ್ಣು ಪರಮಂ ಪದಂ. ವಿಷ್ಣುವಿನ ಲೋಕವನ್ನು ಕುರಿತು ಹೋಗ್ತಾ ಇದ್ದಾರಪ್ಪ. 4 ವೇದಗಳನ್ನ ಪಾರಾಯಣ ಮಾಡಿದ್ರೆ ಏನು ಫಲ ಬರಬೇಕೋ ಆ ಫಲ ಇದರಿಂದ ಬರ್ತಾ ಇದೆ. ರುದ್ರದೇವರು ಹೇಳ್ಬಿಡ್ತಾರೆ, ನನ್ ಮಾತಲ್ಲ, ಓದ್ಬಿಡ್ತೀನಿ. ಚತುರ್ನಾಂ ಚೈವ ವೇದಾನಾಂ ಪಾಠೇ ಚೈವತು ಯತ್ಫಲಂ. 4 ವೇದಗಳನ್ನ ಪಾರಾಯಣ ಮಾಡಿದ ಫಲ ಇದರಿಂದ ಬರ್ತಾ ಇದೆ. ತತ್ಫಲಂ ಸಮಮಾಪ್ನೋತಿ ಏತಸ್ತೋತ್ರಂ ಪಠಂಜಪನ್. ಪಠನೆ ಮಾಡಬೇಕು, ಜಪ ಮಾಡಬೇಕು, ಅನುಸಂಧಾನ ಪೂರ್ವಕವಾಗಿ ಹೇಳಬೇಕು. ಶಂಖ ಚಕ್ರವನ್ನ ಧಾರಣೆ ಮಾಡಿರುವಂತಹ ವೀರ ವೈಷ್ಣವ ಇದನ್ನ ನಿತ್ಯದಲ್ಲಿ ಪಾರಾಯಣ ಮಾಡಿದ್ದೇ ಆದ್ರೆ ಶ್ರಾದ್ದ ಕಾಲೇ ಮಹಾದೇವಿ ಅಕ್ಷಯಂ ಭವೇತ್. ಅಕ್ಷಯವಾದ ಫಲ ಕೊಡ್ತಾ ಇದೆ. ಅಭ್ಯುದಯಕ ಸ್ತೋತ್ರ ಅಂತಾನೆ ಇದಕ್ಕೆ ಕರೀತಾ ಇದ್ದಾರೆ. ಕಂಠದಲ್ಲಿ ಯಾರು ಇದನ್ನ ಧಾರಣೆ ಮಾಡ್ತಾರೋ, ತುಳಸಿಯನ್ನ ಧಾರಣೆ ಮಾಡ್ತಾರಲ್ಲ, ಹಾಗೆ ಈ ನಾಮಗಳನ್ನ ಯಾರು ಕಂಠದಲ್ಲಿ ಧಾರಣೆ ಮಾಡ್ತಾರೋ ಅವರಿಗೆ ಇಷ್ಟೇ ಫಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲಪ್ಪ. ತತ್ಶ್ರಾದ್ದಂ ಪ್ರಕುರ್ವೀತ ಇದಂ ಸ್ತೋತ್ರಂ ಪಠಂಜಪನ್. ಪಠನೆ ಮಾಡಬೇಕು, ಜಪ ಮಾಡಬೇಕು. ವಿಧಿನಾ ಭಕ್ತಿ ಭಾವೇನ ಪೂರ್ಣಂ ಭವತಿ ನಾನ್ಯಥಾ. ಪೂರ್ಣವಾದ ಫಲವನ್ನ, ಶ್ರಾದ್ದ ಮಾಡಿದ ಪೂರ್ಣವಾದ ಫಲವನ್ನ ಭಗವಂತ ಕೊಡ್ತಾ ಇದ್ದಾನೆ. ಆದ್ದರಿಂದ ಭಕ್ತಿಯಿಂದ ಕೇಳಬೇಕು. ರುದ್ರದೇವರು ಹೇಳ್ತಾ ಇದ್ದಾರೆ, ಅಥೋ ಭಕ್ತಿರ್ ಮತಾ ಪುಂಸ. ಭಕ್ತಿ ಇಲ್ಲದೆ ಹೇಳಿದ್ರೆ ಏನು ಫಲ ಇಲ್ಲ. ಪಠನೀಯಂ ಪ್ರಯತ್ನತಃ. ಶ್ರದ್ಧೆಯಿಂದ ಭಕ್ತಿಯಿಂದ ಈ ಸ್ತೋತ್ರವನ್ನ ಹೇಳಬೇಕಪ್ಪ. ಅದರಿಂದ ಈ ಲೋಕದಲ್ಲಿ ಸುಖ ಪಡಿತಾನೆ, ಅಂತ್ಯದಲ್ಲಿ ಒಳ್ಳೆಯ ಪರಮ ಪದವನ್ನೇ ಪಡೀತಾ ಇದ್ದಾನೆ ಅಂತ ಹೇಳಿ ರುದ್ರದೇವರು ಹೇಳ್ತಾ ಇದ್ದಾರೆ. ಅಭ್ಯುದಯಕ ಸ್ತೋತ್ರ, ಶ್ರೀರಾಮ ಸ್ತೋತ್ರ ಅಂತ ಹೇಳಿ ಪದ್ಮಪುರಾಣದಲ್ಲಿ ಬಂದಿರುವಂಥದ್ದು.